ಇರಾನ್ ಮೇಲೆ ಅಮೆರಿಕ ದಾಳಿ ಬಳಿಕ ಯುದ್ಧದ ಆತಂಕ ಹೆಚ್ಚಾಗ್ತಿದೆ. ಇಸ್ರೇಲ್ ಮೇಲೆ ಕ್ಷಿಪಣಿಗಳ ಮಳೆಯನ್ನೇ ಸುರಿಸಿದೆ ಇರಾನ್. ಅಮೆರಿಕ ಎಂಟ್ರಿ ಆಗ್ತಿದ್ದಂತೆ ಯುದ್ಧದ ಆತಂಕ ಹೆಚ್ಚಾಗ್ತಿದೆ. ಇದರ ನಡುವೆ ಇಸ್ರೇಲ್ ಮೇಲೆ ಕ್ಷಿಪಣಿಗಳ ಮಳೆಯನ್ನೇ ಸುರಿಸಿದೆ ಇರಾನ್. ಇಸ್ರೇಲ್ ದೇಶದ ಹಲವು ನಗರಗಳಲ್ಲಿ ಸೈರನ್ ಮೊಳಗ್ತಾ ಇದೆ. ಅಲೆಗಳ ರೀತಿಯಲ್ಲಿ ಇಸ್ರೇಲ್ ಮೇಲೆ ನುಗ್ಗಿ ಬರ್ತಾ ಇದೆ ಕ್ಷಿಪಣಿಗಳು. ಇತ್ತ ಇಸ್ರೇಲ್ ವಾಯುಪಡೆಯಿಂದಲೂ ಕೂಡ ಇರಾನ್ ಮೇಲೆ ದಾಳಿಯಾಗ್ತಿದೆ. ಇರಾನ್ ದೇಶದ ಕ್ಷಿಪಣಿ ಸೇನಾ ನೆಲೆಗಳನ್ನೇ ಗುರಿಯಾಗಿಸಿಕೊಂಡು ಇಸ್ರೇಲ್ ಈಗ ದಾಳಿಯನ್ನ ಮುಂದುವರಿಸಿದೆ. ಇಸ್ರೇಲ್ ದೇಶದ ಜೆರುಸಲಂ ನಗರದ ಮೇಲೆ ಭಾರಿ ಸ್ಫೋಟ ಆಗಿದೆ. ಇರಾನ್ ಕ್ಷಿಪಣಿ ದಾಳಿಗೆ ಈವರೆಗೆ 10ಕ್ಕೂ ಹೆಚ್ಚು ಮಂದಿಗೆ ಗಾಯ ಆಗಿರೋದು ಗೊತ್ತಾಗ್ತಿದೆ. ಕ್ಷಿಪಣಿಗಳ 2 ಅಲೆಗಳನ್ನ ಸಮರ್ಥವಾಗಿ ಇಸ್ರೇಲ್ ಎದುರಿಸ್ತಾ ಇದೆ. ಮಧ್ಯ ಪ್ರಾಂತ್ಯದಲ್ಲಿ ಈಗ ಮತ್ತಷ್ಟು ತೀವ್ರಗೊಳ್ತಾ ಇದೆ ಯುದ್ಧದ ಭೀತಿ. ದಾಳಿ ಪ್ರತಿದಾಳಿ ಆಗ್ತಿದೆ. ಇರಾನ್ ಮತ್ತು ಇಸ್ರೇಲ್ ನಡುವೆ ಯುದ್ಧದ ಆತಂಕ ಮತ್ತಷ್ಟು ಬೇರೆ ಬೇರೆ ಸ್ವರೂಪ ಪಡ್ಕೊಳ್ತಾ ಇದೆ. ಅದರ ನಡುವೆ ಇವತ್ತು ಬೆಳಗ್ಗೆನೇ ಅಮೆರಿಕ ಕೂಡ ಎಂಟ್ರಿ ಕೊಟ್ಟು ದಿಢೀರಂತ ದಾಳಿ ಮಾಡಿದೆ ಇಸ್ರೇಲ್ ಮೇಲೆ. ಪ್ರಮುಖವಾಗಿ 3 ಪರಮಾಣು ತಾಣಗಳ ಮೇಲೆ ದಾಳಿ ಮಾಡಿ ಅದನ್ನ ಉಡೀಸ್ ಮಾಡುವಂತ ಕೆಲಸ ಮಾಡ್ತು. ಅದರ ಬೆನ್ನಲ್ಲೇ ಇರಾನ್ ಕೂಡ ಇಸ್ರೇಲ್ ಮೇಲೆ ದಾಳಿ ಮಾಡಿದೆ. ಇಸ್ರೇಲಿನ ಪ್ರಮುಖ ನಗರಗಳಲ್ಲಿ ಸೈರಾನ್ ಮೊಳಗ್ತಾ ಇದೆ. ಅಂದ್ರೆ ದಾಳಿಯ ಭೀಕರತೆ ಎಷ್ಟರ ಮಟ್ಟಿಗಿದೆ ಅನ್ನೋದು ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತಿದೆ. ಆದ್ರೆ ಇಸ್ರೇಲ್